Audio Jungle. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಾರು ಬ್ಯೂಟಿ ಬ್ಲಾಗ್ಸ್. ಮತ್ತೆ ತುಂಬ ದಿನಗಳಾದ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮಾಡಿ ಇಟ್ಟಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋದೇ ನನಗೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಆಗ್ತಾನೇ ಇದ್ದಿಲ್ಲ. ಬಟ್ ಇವಾಗ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದೆ, ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಇರಲಿ. ಹಾಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾವುದು ಅಂತ ಹೇಳಿ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಎಸ್ ಫ್ರೆಂಡ್ಸ್, ನಾವು ಸೌದತ್ತಿ ಯಲ್ಲಮ್ಮನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಗಂಗಾವತಿಯಲ್ಲಿ 6 o'clock ಟ್ರೈನ್ ಇದೆ. ಅಲ್ಲಿಂದ ನಾವು ಅಣ್ಣಿಗೇರಿಗೆ ಬಂದಿದ್ದು. ಫಸ್ಟು ಅಣ್ಣಿಗೇರಿಯಿಂದ ನವಲಗುಂದಕ್ಕೆ ಹೋಗಬೇಕು. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹೋಗಬೇಕು. ಟೋಟಲಾಗಿ 3 ಬಸ್ಸನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಬಸ್ ಇದ್ದಿಲ್ಲ, ನಮ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ನಮಗೂ ಗೊತ್ತಿಲ್ಲ. ನೋಡೋಣ, ಇವಾಗ ಹೋಗಿ ಬಂದರೆ ನೆಕ್ಸ್ಟ್ ಟೈಮ್ ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ರಿಟರ್ನ್ ಮತ್ತು ಟ್ರೈನ್ ಎಷ್ಟು ಗಂಟೆಗಿದೆ ಅಂತೇಳಿ ನನ್ನ ಮಗ ಕೇಳ್ಕೊಂಡು ಬಂದರು. ಹಾಗೆ ಅಲ್ಲಿ ನಮಗೆ ಬಸ್ಸೇ ಸಿಗಲಿಲ್ಲ, ಹಾಗಾಗಿ ಮತ್ತೆ ನಾವು ಆಟೋದಲ್ಲೇ ಬಂದ್ವಿ ಅಲ್ಲಿಂದ. ಹಾಗೆ ನಾವಿಲ್ಲಿ ಫಸ್ಟು ಜೋಗುಳಬಾವಿ ಸತ್ಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ದಾರಿಯಲ್ಲೇ ಇದೆ. 5 ಕಿಲೋಮೀಟರ್ ಇದೆ ಇಲ್ಲಿಂದ ಸೌದತ್ತಿ ಯಲ್ಲಮ್ಮನಿಗೆ ಹೋಗೋಕ್ಕೆ. ಮುಂಚೆ ನಾವು ಈ ದೇವರ ದರ್ಶನ ಮಾಡಿಕೊಂಡೇ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು ಅಂತೇಳಿ ಕೆಲವೊಬ್ಬರು ಹೇಳಿದರು. ಹಾಗಾಗಿ ನಾವು ಇಲ್ಲಿ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತೇಳಿ ಬಂದ್ವಿ. ಹಾಗೆ ನಾನು ನಿಮ್ಮ ಹತ್ರ ಒಂದು ಚಿಕ್ಕ ಸ್ಟೋರಿ ಹೇಳಬೇಕಂತ ಅಂದ್ಕೊಂಡೆ ಈ ಜಾಗದ ಬಗ್ಗೆ. ಯಾಕಂದರೆ ಇದನ್ನೆಲ್ಲ ನಾವು ಈಗಾಗಲೇ ಟಿ ವಿಗಳಲ್ಲಿ ಮತ್ತು ಅಜ್ಜಿಯವರು ಕತೆಗಳು ಹೇಳ್ತಾ ಇರ್ತಾರೆ, ನೋಡಿರ್ತೀವಿ, ಬಟ್ ಕೇಳಿರ್ತೀವಿ. ಬಟ್ ಇದು ನೋಡಿದಾಗನೇ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಜಾಗದ ಬಗ್ಗೆ ನಾವು ತಿಳ್ಕೊತೀವಿ. ಹಾಗೆ ಈ ಜಾಗಕ್ಕೆ ಒಂದು ಚಿಕ್ಕದಾಗಿರೋ ಒಂದು ಸ್ಟೋರಿನೂ ಇದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಜಾಗದ ಹೆಸರು ಜೋಗುಳಬಾವಿ ಅಂತ. ಈ ಹಿಂದೆ ಈ ಬಾವಿ ಚಿಕ್ಕದಾಗಿತ್ತಂತೆ, ಈಗ ಇದು ದೊಡ್ಡದಾಗಿ ಮಾಡಿದ್ದಾರೆ. ಇದು ಕಲ್ಯಾಣಿ ಥರ ಕಾಣಿಸ್ತಾ ಇದೆ. ಪುರಾಣದಲ್ಲಿ ಈ ಬಾವಿಗೆ ಒಂದು ಕಥೆನೇ ಇದೆ ಅಂತೆ. ಅದು ಏನಂತಂದರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಟಿ ವಿಗಳಲ್ಲಿ ಮತ್ತು ಕತೆಗಳಲ್ಲಿ ಕೇಳಿರ್ತೀರಾ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. ನಾನು ತಿಳ್ಕೊಂಡಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೇಣುಕಾ ದೇವಿ ಅವರಿಗೆ ಅವರ ಪತಿ ಶಾಪವನ್ನು ಕೊಡ್ತಾರೆ. ಆಗ ಅವರಿಗೆ ಚರ್ಮ ರೋಗ ಬರುತ್ತದಂತೆ. ಆಗ ಅವರು ಆಶ್ರಮ ಬಿಟ್ಟು ಹೊರಗಡೆ ಬರುತ್ತಾರೆ. ಆಗ ಅವರು ಈ ಜಾಗಕ್ಕೆ ಬರ್ತಾರೆ. ಅವರಿಗೆ ಒಬ್ಬ ಸಿದ್ಧಿ ಪುರುಷರು ಸಿಗ್ತಾರಂತೆ. ಈ ನೀರಿನಲ್ಲಿ ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಶಾಪ ವಿಮೋಚನೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ನೀರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತೆ. ಇಲ್ಲ ಹಂಗೇನು ಮತ್ತೆ ಇಲ್ಲಿ ಜೋಗುಳ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಇಲ್ಲಿ ಬಂದು ಮಕ್ಕಳಿಲ್ಲದವರು ಇಲ್ಲಿ ಹರಕೆಯನ್ನು ಕಟ್ಟಿಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳಿ ಇಲ್ಲಿ ನಂಬಿಕೆ, ಅದು ಜನರಿಗೆ. ಅದಕ್ಕೆ ಈ ಜಾಗಕ್ಕೆ ಜೋಗುಳಬಾವಿ ಸತ್ಯಮ್ಮ ಅಂತ ಹೆಸರು ಬಂದಿದೆ. ಹಾಗೆ ನಾನು ತಿಳ್ಕೊಂಡಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನನಗೆ ತುಂಬ ಆಸೆ ಆಯಿತು. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಹಾಗೆ ನಾವು ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಸೌದತ್ತಿ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ, ಯಲ್ಲಮ್ಮನ ಗುಡ್ಡಕ್ಕೆ. ಜೋಗುಳಬಾವಿ ಸತ್ಯಮ್ಮ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಸೌದತ್ತಿಗೆ ಬಂದಿದ್ದೀವಿ. ನಮಗೆ
ಇಲ್ಲಿ ನಮಗೆ ಗೊತ್ತಿರಲಿಲ್ಲ ಸ್ವಲ್ಪ ಬೇಗನೆ ಬರಬೇಕು ಅಂತ. ಇಲ್ಲಿ 12ವರೆಗೆ ಕ್ಲೋಸ್ ಮಾಡ್ತಾರಂತೆ, ಮತ್ತು ಈವ್ನಿಂಗ್ 6 ಓಪನ್ ಮಾಡ್ತಾರೆ ಅಂತ ಹೇಳಿದರು. ನಾವೇನು ಮಾಡೋದು, ರೂಮೂ ಮಾಡಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಅಲ್ಲಿಂದ ನಾವು ಬೇಗ ಹೊರಡಬೇಕಾಗಿತ್ತು. ನಾವು ಹೊರಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ, ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಅದೇ ಕ್ಯೂವಲ್ಲೇ ಕುತ್ಕೊಂಡಿದ್ವಿ. ಕೆಲವೊಂದಿಷ್ಟು ಜನ ಅಲ್ಲ, ತುಂಬ ಜನನೇ ವಾಪಸ್ ಹೋದರು, ಮತ್ತು ಈವ್ನಿಂಗ್ ಬರ್ತೀವಿ ಅಂತ ಮಾತಾಡ್ತಾಯಿದ್ರು. ನಾವು ಇನ್ನು ರೂಮು ಮಾಡಿದ್ದಿಲ್ಲ, ಹಂಗಾಗಿ ನಾವು ಅಲ್ಲೇ ಕುತ್ಕೊಂಡ್ಬಿಟ್ಟು 6 ಗಂಟೆವರೆಗೂ ಅಲ್ಲೇ ಕುತ್ಕೊಂಡು ದರ್ಶನ ಮಾಡಿಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ದರ್ಶನ ಮಾಡೋಕ್ಕೆ ಅಂಥೇಳಿ ಇವಾಗ ಹೊರಟಿದ್ದೀವಿ. ಎಲ್ಲ ಕಡೆಯೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ. ಎಷ್ಟು ಸಾಧ್ಯನೋ ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಮಾಡಿರುವಂಥ ತಪ್ಪನ್ನೇ ನೀವು ಮಾಡಬೇಡಿ, ಯಾಕಂದರೆ ನಾವು ಫಸ್ಟ್ ಟೈಮ್ ಬಂದಿರೋದು, ಹಾಗಾಗಿ ನಮಗೆ ಗೊತ್ತಾಗಲಿಲ್ಲ ಸ್ವಲ್ಪ ಬೇಗನೆ ಬರಬೇಕು ಅಂತ. ಬೇಗನೆ ಬಂದಿದ್ದೆ ರಿಟರ್ನ್ ನಾವು ಇಷ್ಟೊತ್ತಿಗೆ ಟ್ರೈನಲ್ಲಿ ಇರ್ಬೋದಿತ್ತು ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋದು, ಹೋಗೋದಕ್ಕೆ ಆಗಿಲ್ಲ. ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ಜೋಗುಳಬಾವಿ ಸತ್ಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇಗ ದರ್ಶನ ಮಾಡಿಕೊಂಡು ಇಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ದರ್ಶನ ಮಾಡಿಕೊಂಡು ರಿಟರ್ನ್ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಕ್ಷೇತ್ರದಲ್ಲಿ 7 ಸಾರಿ ಜಾತ್ರೆ ನಡೆಯುತ್ತಂತೆ. ಅದೊಂದು ಇಲ್ಲಿ ತುಂಬ ವಿಶೇಷತೆ ಇದೆ ಅಂತೆ. ಬಟ್ ತುಂಬ ಜನ ಇದ್ದರು. ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಫಸ್ಟ್ ಟೈಮ್ ಬಂದಿರೋದಕ್ಕೂ ನನಗೇನೋ ಒಂಥರ ಖುಷಿ ಇದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನಂದರೆ ಒಂದು ಸ್ವಲ್ಪ ಬೇಜಾರು, ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಸ್ವಲ್ಪ ನೋಡ್ಬೋದಾಗಿತ್ತು ಅಂತ ಹೇಳಿ. ಇಲ್ಲಿ ಬಂದ್ಬಿಟ್ಟು ಪರಶುರಾಮನ ದೇವಸ್ಥಾನ ಇದೆ. ನಮಗೆ ಇಲ್ಲಿ ಪರಶುರಾಮನ ದರ್ಶನ ಮಾಡಿಕೊಂಡು ನಾವು ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು. ಒಂದು 8 ಗಂಟೆ 8:15 ಆಗ್ತಾ ಬರ್ತಾಯಿತ್ತು. ಹಾಗಾಗಿ ನಮಗೆ ರೂಮಿಂದು ತುಂಬ ತೊಂದರೆ ಆಯಿತು. ನಮಗೆ ಬೇಗ ರೂಮೇ ಸಿಗಲಿಲ್ಲ. ಹಾಗೆ ಮತ್ತು ಅಲ್ಲಿ ಮೇಲೆ ಪರಶುರಾಮನ ದೇವಸ್ಥಾನದ ಹತ್ರ ಮೇಲ್ಗಡೆ ಹೋದರೆ ಅಲ್ಲೊಂದು ಚಿಕ್ಕದಾಗಿ ಇರೋದು ಒಂದು ರೂಮ್ ಸಿಕ್ತು. ಓಕೆ, ಪರವಾಗಿಲ್ಲ, 1 ನೈಟಿಗೆ ಅಷ್ಟೇ ಅಂತ ಅಂದ್ಕೊಂಡು ಅಲ್ಲೇ ನೈಟ್ ಸ್ಟೇ ಮಾಡಿದ್ವಿ. ಅಲ್ಲೇ ನೈಟು ಸ್ಟೇ ಮಾಡಿಬಿಟ್ಟು ಮತ್ತೆ ಮಾರ್ನಿಂಗ್ 6 ಬಸ್ ಇದೆ ಅಂತ ಹೇಳಿದರು. ಅಲ್ಲಿಂದ ನಾವು ಒಂದು 6 ರೂಮ್ ಖಾಲಿ ಮಾಡಿದ್ವಿ. ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿ 2 ಅವರು ಬಸ್ ಕಾದಿದ್ವಿ, ಬೇಗ ಬರಲಿಲ್ಲ ಬಸ್ಸು. ಅಲ್ಲಿಂದ ಆಟೋನೂ ಬರಲಿಲ್ಲ. ಅಲ್ಲಿಂದ ನಾವು ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಯಲ್ಲಿ 4 ಗಂಟೆಗೆ ಗಂಗಾವತಿ ಡೈರೆಕ್ಟಾಗಿ ಟ್ರೈನ್ ಇದೆ ಅಂದರು. ಅದಕ್ಕೋಸ್ಕರ
ಡೈರೆಕ್ಟಾಗಿ ಗಂಗಾವತಿಗೆ ಟ್ರೈನ್ ಇದೆ ಅಂದರು. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಇಲ್ಲೇ ಹುಬ್ಳಿಗೆ ಬಂದುಬಿಟ್ವಿ. ಸುಮ್ಮನೆ ಮತ್ತೆ ಬಸ್ಸಿಗೆ ಆಟೋಕ್ಕೆ ಯಾಕೆ ಹೋಗೋದು ಅಂತೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿ ಬಸ್ ಬರೋವರೆಗೂ ಬಸ್ಸಿಗೆ ಬಂದ್ವಿ. 4 ಗಂಟೆ ಟ್ರೈನ್ ಇದೆ ಅಂದರು. ಇನ್ನೂ ಟೈಮ್ ತುಂಬ ಇದೆ. ಸುಮ್ಮನೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಒಂದು ಸರಿನೂ ಸಿದ್ಧಾರೂಢ ಮಠ ನೋಡಿದ್ದಿಲ್ಲ ಹುಬ್ಳಿಯಲ್ಲಿ. ಅದಕ್ಕೆ ಒಂದು ಸರಿ ಹೋಗಿ ಬರೋಣ, ಟೈಮ್ ಇದೆ ಅಂತೇಳ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿದೆ ಮಠ. ಅಂದರೆ ನಾನು ಒಂದೇ ಮಠ ಅಂದ್ಕೊಂಡಿದ್ದೆ. ಇದರಲ್ಲಿ ಎಷ್ಟೊಂದು ಬೇರೆ ಬೇರೆ ಥರದ ದೇವರುಗಳು ಮತ್ತು ಇಲ್ಲಿ ಮಠ ಬೇರೆ ಬೇರೆ ಮಠಗಳು ಇದ್ದಾವೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮಧ್ಯಾಹ್ನಕ್ಕೆ ಅಲ್ಲೇ ಪ್ರಸಾದ ಇತ್ತು, ಅಲ್ಲೇ ಪ್ರಸಾದ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.